ರೈತರು ಅದ್ರ ಮೇಲೂ ಕೂಡ ಹಣ ಹಾಕೋಣ ಅಂತ ಹಾಕಿದ್ರು. ಆದ್ರೆ ಆ ಕತ್ತೆ ಕಂಪನಿ ಇದೆಯಲ್ಲ, ಆ ಕತ್ತೆ ಕಂಪನಿ ಮಾತ್ರ ರೈತರಿಗೀಗ ಸರಿಯಾಗಿ ಮಕ್ಮಲ್ ಟೋಪಿ ಹಾಕಿರೋ ಹಂಗೆ ಕಾಣ್ತಾ ಇದೆ. ಹೆಂಗೆ ನೋಡು. ಜಿನ್ನಿ ಮಿಲ್ಕ್ ಕಂಪನಿಯಿಂದ ನಡೀತಾ ದೋಖ. ಹೊಸಪೇಟೆಯಲ್ಲಿ ಏನಾಯ್ತು ಕತ್ತೆ ನೆಚ್ಚಿಕೊಂಡವರ ಕಥೆ. ಹೊಸಪೇಟೆಯಲ್ಲಿ ಕತ್ತಿಗಳ ಸಾಮ್ರಾಜ್ಯ ಕಟ್ಟಿದ ಕಂಪನಿ ಏಕಾಏಕಿ ಬಾಗಿಲು ಹಾಕದಂತೆ ಕಾಣ್ತಿದೆ. ಜಿನ್ನಿ ಮಿಲ್ಕ್ ಕಂಪನಿ ನೆಚ್ಚಿಕೊಂಡ ರೈತರು ಈಗ ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದಾರೆ. ಜಿನ್ನಿ ಮಿಲ್ಕ್ ಕಂಪನಿಯ ಎಂಡಿ ಮುರಳಿ, ಮ್ಯಾನೇಜರ್ ಶಂಕರ್ ಫೋನ್ ಸ್ವಿಚ್ ಆಫ್ ಆಗಿದೆ. ಇದರಿಂದ ಕಕ್ಕಾಬಿಕ್ಕಿಯಾಗಿರೋ ರೈತರು ಕಂಪನಿ ಮುಖ್ಯ ಕಚೇರಿಗೆ ಮುಗಿಬಿದ್ರು. ರೈತರ ಜೊತೆಗೆ ವಿಜಯನಗರ ಡಿಸಿ ಕಚೇರಿಗೆ ಹೋದ ಕಂಪನಿಯ ಮ್ಯಾನೇಜರ್ ಕವಿತಾ ಕಂಪ್ಲೇಂಟ್ ಕೊಟ್ಟಿದ್ದಾರೆ. 2 days ವರೆಗೂ ನಮ್ಮ ಜೊತೆ ಕಾಂಟ್ಯಾಕ್ಟ್ ನಾಗೆ ಇದ್ರು. ಯಾವತ್ತು ನಮ್ಮ ಕಂಪನಿ ಕ್ಲೋಸ್ ಆಗಿದೆ ಅವತ್ತಿಂದ ಅವ್ರು ನಮಗೆ ಕಾಲ್ ಮಾಡ್ಕೊಂತ ಇದಾರ, ಕಾಂಟ್ಯಾಕ್ಟ್ ನಾಗೆ ಅದಾರ, ಹೇಳ್ಕೊಂತ ಅದಾರ ಅವ್ರು ನಮಗೆ. ಇವತ್ತು ಬೆಳಿಗ್ವರೆಗೂ 9:30 ವರೆಗೂ ನಾನು ಅವ್ರ ಹತ್ರ ಮಾತಾಡಿದ್ದೀನಿ ಸರ್. 10 o'clock ಅವ್ರ ಫೋನ್ ಎಲ್ಲ ಸ್ವಿಚ್ ಆಫ್ ಬರ್ತಾ ಇದೆ. ಅವಾಗಲಿಂದ ನಮಗೆಲ್ಲ ಸ್ವಲ್ಪ ಭಯ ಸ್ಟಾರ್ಟ್ ಆಗಿ, ನಾವೆಲ್ಲ ಎಂಪ್ಲಾಯ್ಸ್ ಇದ್ದೀವಿ ಸರ್, ನಮಗೆಲ್ಲ ಭಯ ಸ್ಟಾರ್ಟ್ ಆಗಿ ಅವಾಗ ನಾವು ಆ್ಯಕ್ಷನ್ ತಗೊಂಡಿವಿ ಸರ್. ಎಲ್ಲ ರೈತರಿಗೆಲ್ಲ ಕೂಡಿಸಿ ನಾವು ಬಂದು ಇದು ಮಾಡ್ತಾ ಇದೀವಿ. ಈಗಾಗಲೇ ಹೊಸಪೇಟೆಯಲ್ಲಿದ್ದ ಮುಖ್ಯ ಕಚೇರಿ ಕ್ಲೋಸ್ ಆಗಿದೆ. ಅದಾಗಿ ಕೆಲವೇ ದಿನದಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ವಿತ್ಡ್ರಾ ಆಗಿದೆ. ಇಷ್ಟೇ ಅಲ್ಲದೆ ಈವರೆಗೆ ಸಂಪರ್ಕದಲ್ಲಿದ್ದ ಮುಖ್ಯ ಕಚೇರಿ ಸಿಬ್ಬಂದಿ, ಮಧ್ಯವರ್ತಿಗಳ ಮೊಬೈಲ್ಗಳು ಸ್ವಿಚ್ ಆಫ್ ಆಗಿವೆ. ಕೋಟಿ ತುಂಬಿರ್ತಿದ್ದ ಖಾತೆಯಲ್ಲೀಗ ಜಸ್ಟ್ 73 ರೂಪಾಯಿ ಬಾಕಿ ಉಳಿದುಬಿಟ್ಟಿದೆ. ದೂರ ಬಂದ ತಕ್ಷಣ ನಾವೆಲ್ಲ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ವಿ. ಈ ಥರದವು ಏನಾಗುತ್ತೆ, ನಾವು ಪಬ್ಲಿಸಿಟಿ ಜಾಸ್ತಿ ಕೊಟ್ಟಾಗ ಜನಗಳಿಗೆ ಅಲರ್ಟ್ ಆಗ್ತದೆ. ಅವತ್ತಿನ ಅಲರ್ಟೇ ಇವತ್ತಿನ ಈ ಒಂದು ಪರಿಸ್ಥಿತಿ ಕಾರಣ. ನನ್ನ ಪ್ರಕಾರ ನಾವು ಅವತ್ತಷ್ಟು ರೈತರಿಗೆ ಯಾವ ರೀತಿ ತಪ್ಪನ್ನು ಮಾಡಿದ್ದಾರೆ ಅನ್ನೋದನ್ನು ಪರಿಶೀಲನೆ ಮಾಡಿದ್ರೆ ಗೊತ್ತಾಗುತ್ತೆ. ಇದಿಷ್ಟೇ ಅಲ್ಲ, ಅತ್ತ ಹೊಸಪೇಟೆ ಕಚೇರಿ ಖಾಲಿ ಮಾಡಿದ್ರೆ ಇತ್ತ ಆಂಧ್ರದ ನೆಲ್ಲೂರಿನಲ್ಲಿರೋ ಮನೆಯನ್ನು ಬಿಟ್ಟಿದ್ದಾರಂತೆ. ಇದನ್ನೆಲ್ಲ ನೋಡ್ತಿದ್ರೆ ಪ್ರೀ ಪ್ಲಾನ್ ಆಗಿ ವಂಚಿಸಿದಂತೆ ಕಾಣ್ತಿದೆ. ಇದನ್ನ ಪೊಲೀಸರು ಅದ್ಯಾವ ರೀತಿ ಭೇದಿಸ್ತಾರೋ ಕಾದು ನೋಡ್ಬೇಕು. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಪಾಪ ಶ್ರಮಜೀವಿ ಕಣ್ರಿ, ಪ್ರಾಮಾಣಿಕವಾದ ಶ್ರಮಜೀವಿ. ಆದ್ರೆ ಅದನ್ನ ಕೆಲವು ಕಡೆ ಬೈಗಳಕ್ಕೆ ಬಳಸ್ತಾರೆ, ಸರಿಯಲ್ಲ. ಅದನ್ನೇ ನೆಚ್ಚಿಕೊಂಡ ರೈತರು ಅದ್ರ ಮೇಲೂ ಕೂಡ ಹಣ ಹಾಕೋಣ ಅಂತ ಹಾಕಿದ್ರು. ಆದ್ರೆ ಆ ಕತ್ತೆ ಕಂಪನಿ ಇದೆಯಲ್ಲ, ಆ ಕತ್ತೆ ಕಂಪನಿ ಮಾತ್ರ ರೈತರಿಗೀಗ ಸರಿಯಾಗಿ ಮಕ್ಮಲ್ ಟೋಪಿ ಹಾಕಿರೋ ಹಂಗೆ ಕಾಣ್ತಾ ಇದೆ. ಹೆಂಗೆ ನೋಡು. ಜಿನ್ನಿ ಮಿಲ್ಕ್ ಕಂಪನಿಯಿಂದ ನಡೀತಾ ದೋಖ. ಹೊಸಪೇಟೆಯಲ್ಲಿ ಏನಾಯ್ತು ಕತ್ತೆ ನೆಚ್ಚಿಕೊಂಡವರ ಕಥೆ. ಹೊಸಪೇಟೆಯಲ್ಲಿ ಕತ್ತಿಗಳ ಸಾಮ್ರಾಜ್ಯ ಕಟ್ಟಿದ ಕಂಪನಿ ಏಕಾಏಕಿ ಬಾಗಿಲು ಹಾಕದಂತೆ ಕಾಣ್ತಿದೆ. ಜಿನ್ನಿ ಮಿಲ್ಕ್ ಕಂಪನಿ ನೆಚ್ಚಿಕೊಂಡ ರೈತರು ಈಗ ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದಾರೆ. ಜಿನ್ನಿ ಮಿಲ್ಕ್ ಕಂಪನಿಯ ಎಂಡಿ ಮುರಳಿ, ಮ್ಯಾನೇಜರ್ ಶಂಕರ್ ಫೋನ್ ಸ್ವಿಚ್ ಆಫ್ ಆಗಿದೆ. ಇದರಿಂದ ಕಕ್ಕಾಬಿಕ್ಕಿಯಾಗಿರೋ ರೈತರು ಕಂಪನಿ ಮುಖ್ಯ ಕಚೇರಿಗೆ ಮುಗಿಬಿದ್ರು. ರೈತರ ಜೊತೆಗೆ ವಿಜಯನಗರ ಡಿಸಿ ಕಚೇರಿಗೆ ಹೋದ ಕಂಪನಿಯ ಮ್ಯಾನೇಜರ್ ಕವಿತಾ ಕಂಪ್ಲೇಂಟ್ ಕೊಟ್ಟಿದ್ದಾರೆ. 2 days ವರೆಗೂ ನಮ್ಮ ಜೊತೆ ಕಾಂಟ್ಯಾಕ್ಟ್ ನಾಗೆ ಇದ್ರು. ಯಾವತ್ತು ನಮ್ಮ ಕಂಪನಿ ಕ್ಲೋಸ್ ಆಗಿದೆ ಅವತ್ತಿಂದ ಅವ್ರು ನಮಗೆ ಕಾಲ್ ಮಾಡ್ಕೊಂತ ಇದಾರ, ಕಾಂಟ್ಯಾಕ್ಟ್ ನಾಗೆ ಅದಾರ, ಹೇಳ್ಕೊಂತ ಅದಾರ ಅವ್ರು ನಮಗೆ. ಇವತ್ತು ಬೆಳಿಗ್ವರೆಗೂ 9:30 ವರೆಗೂ ನಾನು ಅವ್ರ ಹತ್ರ ಮಾತಾಡಿದ್ದೀನಿ ಸರ್. 10 o'clock ಅವ್ರ ಫೋನ್ ಎಲ್ಲ ಸ್ವಿಚ್ ಆಫ್ ಬರ್ತಾ ಇದೆ. ಅವಾಗಲಿಂದ ನಮಗೆಲ್ಲ ಸ್ವಲ್ಪ ಭಯ ಸ್ಟಾರ್ಟ್ ಆಗಿ, ನಾವೆಲ್ಲ ಎಂಪ್ಲಾಯ್ಸ್ ಇದ್ದೀವಿ ಸರ್, ನಮಗೆಲ್ಲ ಭಯ ಸ್ಟಾರ್ಟ್ ಆಗಿ ಅವಾಗ ನಾವು ಆ್ಯಕ್ಷನ್ ತಗೊಂಡಿವಿ ಸರ್. ಎಲ್ಲ ರೈತರಿಗೆಲ್ಲ ಕೂಡಿಸಿ ನಾವು ಬಂದು ಇದು ಮಾಡ್ತಾ ಇದೀವಿ. ಈಗಾಗಲೇ ಹೊಸಪೇಟೆಯಲ್ಲಿದ್ದ ಮುಖ್ಯ ಕಚೇರಿ ಕ್ಲೋಸ್ ಆಗಿದೆ. ಅದಾಗಿ ಕೆಲವೇ ದಿನದಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ವಿತ್ಡ್ರಾ ಆಗಿದೆ. ಇಷ್ಟೇ ಅಲ್ಲದೆ ಈವರೆಗೆ ಸಂಪರ್ಕದಲ್ಲಿದ್ದ ಮುಖ್ಯ ಕಚೇರಿ ಸಿಬ್ಬಂದಿ, ಮಧ್ಯವರ್ತಿಗಳ ಮೊಬೈಲ್ಗಳು ಸ್ವಿಚ್ ಆಫ್ ಆಗಿವೆ. ಕೋಟಿ ತುಂಬಿರ್ತಿದ್ದ ಖಾತೆಯಲ್ಲೀಗ ಜಸ್ಟ್ 73 ರೂಪಾಯಿ ಬಾಕಿ ಉಳಿದುಬಿಟ್ಟಿದೆ. ದೂರ ಬಂದ ತಕ್ಷಣ ನಾವೆಲ್ಲ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ವಿ. ಈ ಥರದವು ಏನಾಗುತ್ತೆ, ನಾವು ಪಬ್ಲಿಸಿಟಿ ಜಾಸ್ತಿ ಕೊಟ್ಟಾಗ ಜನಗಳಿಗೆ ಅಲರ್ಟ್ ಆಗ್ತದೆ. ಅವತ್ತಿನ ಅಲರ್ಟೇ ಇವತ್ತಿನ ಈ ಒಂದು ಪರಿಸ್ಥಿತಿ ಕಾರಣ. ನನ್ನ ಪ್ರಕಾರ ನಾವು ಅವತ್ತಷ್ಟು ರೈತರಿಗೆ ಯಾವ ರೀತಿ ತಪ್ಪನ್ನು ಮಾಡಿದ್ದಾರೆ ಅನ್ನೋದನ್ನು ಪರಿಶೀಲನೆ ಮಾಡಿದ್ರೆ ಗೊತ್ತಾಗುತ್ತೆ. ಇದಿಷ್ಟೇ ಅಲ್ಲ, ಅತ್ತ ಹೊಸಪೇಟೆ ಕಚೇರಿ ಖಾಲಿ ಮಾಡಿದ್ರೆ ಇತ್ತ ಆಂಧ್ರದ ನೆಲ್ಲೂರಿನಲ್ಲಿರೋ ಮನೆಯನ್ನು ಬಿಟ್ಟಿದ್ದಾರಂತೆ. ಇದನ್ನೆಲ್ಲ ನೋಡ್ತಿದ್ರೆ ಪ್ರೀ ಪ್ಲಾನ್ ಆಗಿ ವಂಚಿಸಿದಂತೆ ಕಾಣ್ತಿದೆ. ಇದನ್ನ ಪೊಲೀಸರು ಅದ್ಯಾವ ರೀತಿ ಭೇದಿಸ್ತಾರೋ ಕಾದು ನೋಡ್ಬೇಕು. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.
ಪಾಪ ಶ್ರಮಜೀವಿ ಕಣ್ರಿ, ಪ್ರಾಮಾಣಿಕವಾದ ಶ್ರಮಜೀವಿ. ಆದ್ರೆ ಅದನ್ನ ಕೆಲವು ಕಡೆ ಬೈಗಳಕ್ಕೆ ಬಳಸ್ತಾರೆ, ಸರಿಯಲ್ಲ. ಅದನ್ನೇ ನೆಚ್ಚಿಕೊಂಡ ರೈತರು ಅದ್ರ ಮೇಲೂ ಕೂಡ ಹಣ ಹಾಕೋಣ ಅಂತ ಹಾಕಿದ್ರು. ಆದ್ರೆ ಆ ಕತ್ತೆ ಕಂಪನಿ ಇದೆಯಲ್ಲ, ಆ ಕತ್ತೆ ಕಂಪನಿ ಮಾತ್ರ ರೈತರಿಗೀಗ ಸರಿಯಾಗಿ ಮಕ್ಮಲ್ ಟೋಪಿ ಹಾಕಿರೋ ಹಂಗೆ ಕಾಣ್ತಾ ಇದೆ. ಹೆಂಗೆ ನೋಡಿ. ಜಿನ್ನಿ ಮಿಲ್ಕ್ ಕಂಪನಿಯಿಂದ ನಡೀತಾ ದೋಖಾ. ಹೊಸಪೇಟೆಯಲ್ಲಿ ಏನಾಯ್ತು ಕತ್ತೆ ನೆಚ್ಚಿಕೊಂಡವರ ಕಥೆ. ಹೊಸಪೇಟೆಯಲ್ಲಿ ಕತ್ತಿಗಳ ಸಾಮ್ರಾಜ್ಯ ಕಟ್ಟಿದ ಕಂಪನಿ ಏಕಾಏಕಿ ಬಾಗಿಲು ಹಾಕದಂತೆ ಕಾಣ್ತಿದೆ. ಜಿನ್ನಿ ಮಿಲ್ಕ್ ಕಂಪನಿ ನೆಚ್ಚಿಕೊಂಡ ರೈತರು ಈಗ ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದಾರೆ. ಜಿನ್ನಿ ಮಿಲ್ಕ್ ಕಂಪನಿಯ ಎಂಡಿ ಮುರಳಿ, ಮ್ಯಾನೇಜರ್ ಶಂಕರ್ ಫೋನ್ ಸ್ವಿಚ್ ಆಫ್ ಆಗಿದೆ. ಇದರಿಂದ ಕಕ್ಕಾಬಿಕ್ಕಿಯಾಗಿರೋ ರೈತರು ಕಂಪನಿ ಮುಖ್ಯ ಕಚೇರಿಗೆ ಮುಗಿಬಿದ್ರು. ರೈತರ ಜೊತೆಗೆ ವಿಜಯನಗರ ಡಿಸಿ ಕಚೇರಿಗೆ ಹೋದ ಕಂಪನಿಯ ಮ್ಯಾನೇಜರ್ ಕವಿತಾ ಕಂಪ್ಲೇಂಟ್ ಕೊಟ್ಟಿದ್ದಾರೆ. 2 days ವರೆಗೂ ನಮ್ಮ ಜೊತೆ ಕಾಂಟ್ಯಾಕ್ಟ್ನಾಗೆ ಇದ್ರು. ಯಾವತ್ತು ನಮ್ಮ ಕಂಪನಿ ಕ್ಲೋಸ್ ಆಗಿದೆ ಅವತ್ತಿಂದ ಅವ್ರು ನಮಗೆ ಕಾಲ್ ಮಾಡ್ಕೊಂತ ಇದಾರ, ಕಾಂಟ್ಯಾಕ್ಟ್ನಾಗೆ ಅದಾರ, ಹೇಳ್ಕೊಂತ ಅದಾರ ಅವ್ರು ನಮಗೆ. ಇವತ್ತು ಬೆಳಿಗ್ವರೆಗೂ 9:30 ವರೆಗೂ ನಾನು ಅವ್ರ ಹತ್ರ ಮಾತಾಡಿದ್ದೀನಿ ಸರ್. 10 o'clock ಅವ್ರ ಫೋನ್ ಎಲ್ಲ ಸ್ವಿಚ್ ಆಫ್ ಬರ್ತಾ ಇದೆ. ಅವಾಗಲಿಂದ ನಮಗೆಲ್ಲ ಸ್ವಲ್ಪ ಭಯ ಸ್ಟಾರ್ಟ್ ಆಗಿ, ನಾವೆಲ್ಲ ಎಂಪ್ಲಾಯ್ಸ್ ಇದ್ದೀವಿ ಸರ್, ನಮಗೆಲ್ಲ ಭಯ ಸ್ಟಾರ್ಟ್ ಆಗಿ ಅವಾಗ ನಾವು ಆ್ಯಕ್ಷನ್ ತಗೊಂಡಿವಿ ಸರ್. ಎಲ್ಲ ರೈತರಿಗೆಲ್ಲ ಕೂಡಿಸಿ ನಾವು ಬಂದು ಇದು ಮಾಡ್ತಾ ಇದೀವಿ. ಈಗಾಗಲೇ ಹೊಸಪೇಟೆಯಲ್ಲಿದ್ದ ಮುಖ್ಯ ಕಚೇರಿ ಕ್ಲೋಸ್ ಆಗಿದೆ. ಅದಾಗಿ ಕೆಲವೇ ದಿನದಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ವಿತ್ಡ್ರಾ ಆಗಿದೆ. ಇಷ್ಟೇ ಅಲ್ಲದೆ ಈವರೆಗೆ ಸಂಪರ್ಕದಲ್ಲಿದ್ದ ಮುಖ್ಯ ಕಚೇರಿ ಸಿಬ್ಬಂದಿ, ಮಧ್ಯವರ್ತಿಗಳ ಮೊಬೈಲ್ಗಳು ಸ್ವಿಚ್ ಆಫ್ ಆಗಿವೆ. ಕೋಟಿ ತುಂಬಿರ್ತಿದ್ದ ಖಾತೆಯಲ್ಲೀಗ ಜಸ್ಟ್ 73 ರೂಪಾಯಿ ಬಾಕಿ ಉಳಿದುಬಿಟ್ಟಿದೆ. ದೂರ ಬಂದ ತಕ್ಷಣ ನಾವೆಲ್ಲ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ವಿ. ಈ ಥರದವು ಏನಾಗುತ್ತೆ, ನಾವು ಪಬ್ಲಿಸಿಟಿ ಜಾಸ್ತಿ ಕೊಟ್ಟಾಗ ಜನಗಳಿಗೆ ಅಲರ್ಟ್ ಆಗ್ತದೆ. ಅವತ್ತಿನ ಅಲರ್ಟೇ ಇವತ್ತಿನ ಈ ಒಂದು ಪರಿಸ್ಥಿತಿ ಕಾರಣ. ನನ್ನ ಪ್ರಕಾರ ನಾವು ಅವತ್ತಷ್ಟು ರೈತರಿಗೆ ಯಾವ ರೀತಿ ತಪ್ಪನ್ನು ಮಾಡಿದ್ದಾರೆ ಅನ್ನೋದನ್ನು ಪರಿಶೀಲನೆ ಮಾಡಿದ್ರೆ ಗೊತ್ತಾಗುತ್ತೆ. ಇದಿಷ್ಟೇ ಅಲ್ಲ, ಅತ್ತ ಹೊಸಪೇಟೆ ಕಚೇರಿ ಖಾಲಿ ಮಾಡಿದ್ರೆ ಇತ್ತ ಆಂಧ್ರದ ನೆಲ್ಲೂರಿನಲ್ಲಿರೋ ಮನೆಯನ್ನು ಬಿಟ್ಟಿದ್ದಾರಂತೆ. ಇದನ್ನೆಲ್ಲ ನೋಡ್ತಿದ್ರೆ ಪ್ರೀ ಪ್ಲಾನ್ ಆಗಿ ವಂಚಿಸಿದಂತೆ ಕಾಣ್ತಿದೆ. ಇದನ್ನ ಪೊಲೀಸರು ಅದ್ಯಾವ ರೀತಿ ಭೇದಿಸ್ತಾರೋ ಕಾದು ನೋಡ್ಬೇಕು. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಪಾಪ ಶ್ರಮಜೀವಿ ಕಣ್ರಿ, ಪ್ರಾಮಾಣಿಕವಾದ ಶ್ರಮಜೀವಿ. ಆದ್ರೆ ಅದನ್ನ ಕೆಲವು ಕಡೆ ಬೈಗಳಕ್ಕೆ ಬಳಸ್ತಾರೆ, ಸರಿಯಲ್ಲ. ಅದನ್ನೇ ನೆಚ್ಚಿಕೊಂಡ ರೈತರು ಅದ್ರ ಮೇಲೂ ಕೂಡ ಹಣ ಹಾಕೋಣ ಅಂತ ಹಾಕಿದ್ರು. ಆದ್ರೆ ಆ ಕತ್ತೆ ಕಂಪನಿ ಇದೆಯಲ್ಲ, ಆ ಕತ್ತೆ ಕಂಪನಿ ಮಾತ್ರ ರೈತರಿಗೀಗ ಸರಿಯಾಗಿ ಮಕ್ಮಲ್ ಟೋಪಿ ಹಾಕಿರೋ ಹಂಗೆ ಕಾಣ್ತಾ ಇದೆ. ಹೆಂಗೆ ನೋಡಿ. ಜಿನ್ನಿ ಮಿಲ್ಕ್ ಕಂಪನಿಯಿಂದ ನಡೀತಾ ದೋಖಾ. ಹೊಸಪೇಟೆಯಲ್ಲಿ ಏನಾಯ್ತು ಕತ್ತೆ ನೆಚ್ಚಿಕೊಂಡವರ ಕಥೆ. ಹೊಸಪೇಟೆಯಲ್ಲಿ ಕತ್ತಿಗಳ ಸಾಮ್ರಾಜ್ಯ ಕಟ್ಟಿದ ಕಂಪನಿ ಏಕಾಏಕಿ ಬಾಗಿಲು ಹಾಕದಂತೆ ಕಾಣ್ತಿದೆ. ಜಿನ್ನಿ ಮಿಲ್ಕ್ ಕಂಪನಿ ನೆಚ್ಚಿಕೊಂಡ ರೈತರು ಈಗ ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದಾರೆ. ಜಿನ್ನಿ ಮಿಲ್ಕ್ ಕಂಪನಿಯ ಎಂಡಿ ಮುರಳಿ, ಮ್ಯಾನೇಜರ್ ಶಂಕರ್ ಫೋನ್ ಸ್ವಿಚ್ ಆಫ್ ಆಗಿದೆ. ಇದರಿಂದ ಕಕ್ಕಾಬಿಕ್ಕಿಯಾಗಿರೋ ರೈತರು ಕಂಪನಿ ಮುಖ್ಯ ಕಚೇರಿಗೆ ಮುಗಿಬಿದ್ರು. ರೈತರ ಜೊತೆಗೆ ವಿಜಯನಗರ ಡಿಸಿ ಕಚೇರಿಗೆ ಹೋದ ಕಂಪನಿಯ ಮ್ಯಾನೇಜರ್ ಕವಿತಾ ಕಂಪ್ಲೇಂಟ್ ಕೊಟ್ಟಿದ್ದಾರೆ. 2 days ವರೆಗೂ ನಮ್ಮ ಜೊತೆ ಕಾಂಟ್ಯಾಕ್ಟ್ನಾಗೆ ಇದ್ರು. ಯಾವತ್ತು ನಮ್ಮ ಕಂಪನಿ ಕ್ಲೋಸ್ ಆಗಿದೆ ಅವತ್ತಿಂದ ಅವ್ರು ನಮಗೆ ಕಾಲ್ ಮಾಡ್ಕೊಂತ ಇದಾರ, ಕಾಂಟ್ಯಾಕ್ಟ್ನಾಗೆ ಅದಾರ, ಹೇಳ್ಕೊಂತ ಅದಾರ ಅವ್ರು ನಮಗೆ. ಇವತ್ತು ಬೆಳಿಗ್ವರೆಗೂ 9:30 ವರೆಗೂ ನಾನು ಅವ್ರ ಹತ್ರ ಮಾತಾಡಿದ್ದೀನಿ ಸರ್. 10 o'clock ಅವ್ರ ಫೋನ್ ಎಲ್ಲ ಸ್ವಿಚ್ ಆಫ್ ಬರ್ತಾ ಇದೆ. ಅವಾಗಲಿಂದ ನಮಗೆಲ್ಲ ಸ್ವಲ್ಪ ಭಯ ಸ್ಟಾರ್ಟ್ ಆಗಿ, ನಾವೆಲ್ಲ ಎಂಪ್ಲಾಯ್ಸ್ ಇದ್ದೀವಿ ಸರ್, ನಮಗೆಲ್ಲ ಭಯ ಸ್ಟಾರ್ಟ್ ಆಗಿ ಅವಾಗ ನಾವು ಆ್ಯಕ್ಷನ್ ತಗೊಂಡಿವಿ ಸರ್. ಎಲ್ಲ ರೈತರಿಗೆಲ್ಲ ಕೂಡಿಸಿ ನಾವು ಬಂದು ಇದು ಮಾಡ್ತಾ ಇದೀವಿ. ಈಗಾಗಲೇ ಹೊಸಪೇಟೆಯಲ್ಲಿದ್ದ ಮುಖ್ಯ ಕಚೇರಿ ಕ್ಲೋಸ್ ಆಗಿದೆ. ಅದಾಗಿ ಕೆಲವೇ ದಿನದಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ವಿತ್ಡ್ರಾ ಆಗಿದೆ. ಇಷ್ಟೇ ಅಲ್ಲದೆ ಈವರೆಗೆ ಸಂಪರ್ಕದಲ್ಲಿದ್ದ ಮುಖ್ಯ ಕಚೇರಿ ಸಿಬ್ಬಂದಿ, ಮಧ್ಯವರ್ತಿಗಳ ಮೊಬೈಲ್ಗಳು ಸ್ವಿಚ್ ಆಫ್ ಆಗಿವೆ. ಕೋಟಿ ತುಂಬಿರ್ತಿದ್ದ ಖಾತೆಯಲ್ಲೀಗ ಜಸ್ಟ್ 73 ರೂಪಾಯಿ ಬಾಕಿ ಉಳಿದುಬಿಟ್ಟಿದೆ. ದೂರ ಬಂದ ತಕ್ಷಣ ನಾವೆಲ್ಲ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ವಿ. ಈ ಥರದವು ಏನಾಗುತ್ತೆ, ನಾವು ಪಬ್ಲಿಸಿಟಿ ಜಾಸ್ತಿ ಕೊಟ್ಟಾಗ ಜನಗಳಿಗೆ ಅಲರ್ಟ್ ಆಗ್ತದೆ. ಅವತ್ತಿನ ಅಲರ್ಟೇ ಇವತ್ತಿನ ಈ ಒಂದು ಪರಿಸ್ಥಿತಿ ಕಾರಣ. ನನ್ನ ಪ್ರಕಾರ ನಾವು ಅವತ್ತಷ್ಟು ರೈತರಿಗೆ ಯಾವ ರೀತಿ ತಪ್ಪನ್ನು ಮಾಡಿದ್ದಾರೆ ಅನ್ನೋದನ್ನು ಪರಿಶೀಲನೆ ಮಾಡಿದ್ರೆ ಗೊತ್ತಾಗುತ್ತೆ. ಇದಿಷ್ಟೇ ಅಲ್ಲ, ಅತ್ತ ಹೊಸಪೇಟೆ ಕಚೇರಿ ಖಾಲಿ ಮಾಡಿದ್ರೆ ಇತ್ತ ಆಂಧ್ರದ ನೆಲ್ಲೂರಿನಲ್ಲಿರೋ ಮನೆಯನ್ನು ಬಿಟ್ಟಿದ್ದಾರಂತೆ. ಇದನ್ನೆಲ್ಲ ನೋಡ್ತಿದ್ರೆ ಪ್ರೀ ಪ್ಲಾನ್ ಆಗಿ ವಂಚಿಸಿದಂತೆ ಕಾಣ್ತಿದೆ. ಇದನ್ನ ಪೊಲೀಸರು ಅದ್ಯಾವ ರೀತಿ ಭೇದಿಸ್ತಾರೋ ಕಾದು ನೋಡ್ಬೇಕು. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.